ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ದ್ರಾಕ್ಷಾ ರಸ ಅಂದರೆ ಗ್ರೇಪ್ ಜ್ಯೂಸನ್ನು ಯಾವ ಥರ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದರ ಜೊತೆಗೇ ಈ ಕಪ್ಪು ದ್ರಾಕ್ಷಿ ಹಣ್ಣನ್ನು ತಿನ್ನೋದರಿಂದ ಅಥವಾ ಇದರ ರಸವನ್ನು ಜ್ಯೂಸಿನ ಮುಖಾಂತರ ಕುಡಿಯೋದ್ರಿಂದ ಆಗುವ ಆರೋಗ್ಯಕರ ಲಾಭಗಳ ಬಗ್ಗೆ ಒಂದು ಹೆಲ್ತ್ ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಹಾಗಾದರೆ ಈ ಜ್ಯೂಸನ್ನು ಯಾವ ಥರ ಮಾಡೋದು ಅಂತ ಮೊದಲಿಗೆ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಕಪ್ಪು ದ್ರಾಕ್ಷಿಯನ್ನು ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಾನು ಹೇಳುವ ಒಂದು ಟಿಪ್ಸನ್ನು ಉಪಯೋಗಿಸಿ ನೀವು ಕೂಡ ಮಾಡಿದರೆ ದ್ರಾಕ್ಷಿ ರಸ ಹೀಗೇ ಟೇಸ್ಟಿಯಾಗಿ ಬರ್ತದೆ. ಸೊ ಇದಕ್ಕೆ ನಾನು 4 ಗ್ಲಾಸ್ ಆಗುವಷ್ಟು ನಾನು ಜ್ಯೂಸ್ ಮಾಡೋದು. ಅದಕ್ಕೆ 8 ಗ್ಲಾಸ್ ಅಂದರೆ 8 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಮೆಷರ್ಮೆಂಟ್ ಯಾವ ಥರ ಅಂದರೆ 1 ಗ್ಲಾಸಿಗೆ 2 ಸ್ಪೂನ್ ಆಗುವಷ್ಟು ಸಕ್ಕರೆ. ಸೊ ಉಪ್ಪು ಹಾಕುವುದರಿಂದ ಶೀತ ಕೂಡ ಆಗೋದಿಲ್ಲ. ಇದನ್ನು ನಾನು ನೀರು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಯಾವ ಥರ ಮಾಡಬೇಕಂದ್ರೆ ಆನ್ ಆಫ್ ಮಾಡಿಬಿಟ್ಟು 1 ನಿಮಿಷಗಳ ಕಾಲ ಗ್ರೈಂಡ್ ಮಾಡಬೇಕು. ಇದುವೇ ಒಂದು ಮೇನ್ ಟಿಪ್ಸ್. ಈ ಥರ ಮಾಡೋದ್ರಿಂದ ದ್ರಾಕ್ಷಾ ರಸ ನೋಡಿ, ಈಗ ಜ್ಯೂಸ್ ಎಲ್ಲ ಹಾಕಿದ್ದೇನೆ ಆ ಮಿಕ್ಸಿಯಲ್ಲಿದ್ದದ್ದು. ಸೊ ಕೊನೆಗೆ ಉಂಟಲ್ಲ ಅದರ ಸೀಡ್ಸ್, ಅದರ ಬೀಜಗಳು ಯಾವ ಥರ ಉಳಿತದೆ ನೋಡಿ. ಇದೇನು ಆಗದ ರೀತಿ ಬರಬೇಕಂದ್ರೆ ನಾವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಆನ್ ಆಫ್ ಮಾಡಿ, ಅಂದರೆ ಫುಲ್ ಗ್ರೈಂಡ್ ಮಾಡಬಾರ್ದು, ಆ ಥರನೇ 1 ನಿಮಿಷ ಗ್ರೈಂಡ್ ಮಾಡಬೇಕು. ಸೊ ನಂತರ ಚೆನ್ನಾಗಿ ಸೋಸ್ತಾ ಇದ್ದೇನೆ. ಸೊ ಸೋಸುವಾಗ ನೋಡಿ ಆ ಬೀಜ ಸಪ್ರೇಟಾಗಿ ಬರ್ತದೆ, ಅಂದರೆ ಅದರ ಸಿಪ್ಪೆ ಕೂಡ ಸಪ್ರೇಟಾಗಿ ಬರ್ತದೆ. ಸೊ ನಾನು 1 ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಸೊ ಉಳಿದ ನೀರನ್ನು ಈಗ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಳಿದ ಈ ಹಣ್ಣಿನ ಬೀಜಗಳು ಅಂದರೆ ಅದರ ಸಿಪ್ಪೆಯಲ್ಲಿ ಇರ್ತದಲ್ಲ, ಸೊ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ಅಂತ. ಸೊ ಅಷ್ಟು ವೇಗವಾಗಿ ದ್ರಾಕ್ಷಾ ರಸ ರೆಡಿ ಆಗ್ತದೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಕಾಣಲಿಕ್ಕೆ ಮಾತ್ರ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿ ಬರ್ತದೆ. ಸೊ ಈ ದ್ರಾಕ್ಷಾರಸ ಯಾವ ಥರ ಮಾಡೋದು ಅಂತ ನೋಡಿದಿರಲ್ಲ. ಸೊ ಹಾಗಾದರೆ ಈ ದ್ರಾಕ್ಷಾರಸ ಕುಡಿಯೋದ್ರಿಂದ ಅಥವಾ ಈ ಕಪ್ಪು ದ್ರಾಕ್ಷಿ ಹಣ್ಣನ್ನು ತಿನ್ನೋದ್ರಿಂದ ಆಗುವ ಆರೋಗ್ಯಕರ ಪ್ರಯೋಜನಗಳು ಏನೆಂತ ನೋಡೋಣ. ಕಪ್ಪು ದ್ರಾಕ್ಷಿಯ ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಹಾಗೆಯೇ ಮೆದುಳಿನ ಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಏಕಾಗ್ರತೆ, ಸ್ಮರಣ ಶಕ್ತಿ ಹೆಚ್ಚಿಸುತ್ತದೆ. ಮೈಗ್ರೇನ್ ತಲೆನೋವು ಕಡಿಮೆಯಾಗಲು ಕೂಡ ಇದು ನೆರವಾಗುತ್ತದೆ. ಇದು ಒಂಥರ ಮೆದುಳಿನ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೃದಯವನ್ನು ಕೂಡ ರಕ್ಷಿಸುತ್ತದೆ. ಇದು ಹೃದಯದ ಮೇಲಿನ ಹಾನಿಯನ್ನು ತಡೆದು ಹೃದಯದ ಸ್ನಾಯುಗಳನ್ನು ಬಲಪಡಿಸಲು ನೆರವಾಗುತ್ತದೆ. ಹಾಗೂ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯ ಸಂಬಂಧಿ ರೋಗಗಳಿಂದ ರಕ್ಷಣೆ ನೀಡುತ್ತದೆ. ಅದಲ್ಲದೆ ಕ್ಯಾನ್ಸರ್ನಿಂದ ರಕ್ಷಣೆ ನೀಡುತ್ತದೆ. ಕಪ್ಪು ದ್ರಾಕ್ಷಿಗಳಲ್ಲಿ ಆನುವಂಶಿಕ ಲಕ್ಷಣಗಳನ್ನೇ ಬದಲಾಯಿಸಬಲ್ಲ ಗುಣಗಳನ್ನು ತಡೆಯುವ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಇದು ಸ್ತನ ಕ್ಯಾನ್ಸರ್ ಸೇರಿದಂತೆ ಎಲ್ಲ ಥರದ ಕ್ಯಾನ್ಸರನ್ನು ಪರಿಣಾಮಕಾರಿಯಾಗಿ ಎದುರಿಸುತ್ತದೆ. ಹಾಗೆ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಕಪ್ಪು ದ್ರಾಕ್ಷಿ ಹೊಂದಿದೆ. ಆರೋಗ್ಯಕರ ಕೂದಲು ಪಡೆಯಲು ಸಹ ಇದು ನೆರವಾಗುತ್ತದೆ. ಕಪ್ಪು ದ್ರಾಕ್ಷಿಯಲ್ಲಿ ವಿಟಮಿನ್ ಇ ಹೆಚ್ಚಾಗಿರುವುದರಿಂದ ಕೂದಲಿನ ಆರೈಕೆಯನ್ನು ಕೂಡ ಮಾಡುತ್ತದೆ. ತುರಿಕೆ ಹಾಗೂ ತಲೆಹೊಟ್ಟು ಉಂಟಾಗದಿರಲು ನೆರವಾಗುತ್ತದೆ. ಕಪ್ಪು ದ್ರಾಕ್ಷಿಗಳಲ್ಲಿ ವಿಟಮಿನ್ ಸಿ ಮತ್ತು ಕೆ ಹಾಗೂ ಇತರ ಖನಿಜಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮಲಬದ್ಧತೆ, ಅಜೀರ್ಣಕ್ಕೆ ಮೊದಲಾದ ತೊಂದರೆಯಿಂದ ರಕ್ಷಿಸುತ್ತದೆ. ಹಾಗೂ ಮೂತ್ರಪಿಂಡದ ಕಲ್ಲುಗಳ ತೊಂದರೆಯಿಂದಲೂ ಇದು ಶಮನ ನೀಡುತ್ತದೆ. ಹಾಗೂ ಮೂಳೆಗಳ ಸಾಂದ್ರತೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗೆಯೇ ತೂಕವನ್ನು ಇಳಿಸಲು ಇದು ತುಂಬ ಉಪಯೋಗಕಾರಿ ಹಣ್ಣು ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಚರ್ಮಕ್ಕೆ ಉತ್ತಮ ಆರೋಗ್ಯವನ್ನು, ಬಣ್ಣವನ್ನು ನೀಡುತ್ತದೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾದ ಹಣ್ಣನ್ನು ಹಾಗೆಯೇ ತಿನ್ನಬಹುದು ಅಥವಾ ದ್ರಾಕ್ಷಾರಸ ರೂಪದಲ್ಲಿ ಕುಡಿಯಬಹುದು. ಇಷ್ಟೊಂದು ಪ್ರಯೋಜನಕಾರಿ ಹಣ್ಣನ್ನು ನೀವು ಕೂಡ ನಿಮ್ಮ ನಿತ್ಯ ಆಹಾರದಲ್ಲಿ ಬಳಸಿಕೊಳ್ಳಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಮೊದಲ ಸಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.